ಸಂತೋಷವಾಗಿ ಜೀವನದ ಮೆಮೊರಿಗಳನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಹೋದಂಥ ಜನ, ಯಾರೋ ಬರ್ಡೇಗೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಥವಾ ಏನೋ ಲಾಂಗ್ ಲೀವ್ ಸಿಕ್ಕಿದೆ ಅಂತ ಹೋದಂಥ 26 ಜನರನ್ನು ಧರ್ಮ ಕೇಳಿ ಹೊಡೆದು ಹಾಕಿಬಿಟ್ಟಿದ್ರು. ಆವತ್ತಿನಿಂದ ಇವತ್ತಿನ ತನಕ ಹುಡುಕಾಟ ನಡೀತಾ ಇತ್ತು, ಎಲ್ಲಿದ್ದಾರೆ ಅಂತ. ಪಕ್ಕಾ ಕ್ಲೂ ಸಿಕ್ತು. ಸ್ಯಾಟಲೈಟ್ ಫೋನ್ನ ಮೆಸೇಜ್ಗಳು, ಸ್ಯಾಟಲೈಟ್ ಫೋನ್ನ ಸಿಗ್ನಲ್ಗಳು ಸಿಗ್ತವೆ. ಸ್ಯಾಟಲೈಟ್ ಫೋನು ಎಲ್ಲಿಂದ, ಭಾರತದ ಯಾವ ಮೂಲೆಯಲ್ಲಿ ಸ್ಯಾಟಲೈಟ್ ಫೋನ್ ಆಪರೇಟ್ ಆದರೂ IB ಅವ್ರಿಗೆ ಅಲರ್ಟ್ ಹೋಗುತ್ತೆ, ಇಲ್ಲೊಂದು ಸ್ಯಾಟಲೈಟ್ ಫೋನ್ ಬಳಕೆಯಾಗಿದೆ ಅಂತ. ಅದನ್ನು ಹುಡುಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ಇದ್ರ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ರು. ಸ್ಯಾಟಲೈಟ್ ಫೋನಿನ ಸಿಗ್ನಲ್ಗಳು ಸಿಕ್ಕವು. ಶ್ರೀನಗರದ ಹತ್ರ ದಚಿಗಮ್ ಕಾಡಿನಲ್ಲಿ ಈ ಕಾರ್ಯಾಚರಣೆ ನಡೆದದ್ದು. ಮಹಾದೇವ ಪರ್ವತ ಶ್ರೇಣಿಯ ದಚಿಗಮ್ ಕಾಡಿನಲ್ಲಿ 24RR ರಾಷ್ಟ್ರೀಯ ರೈಫಲ್ಸ್ನ ಬೆಟಾಲಿಯನ್ ಕಾರ್ಯಾಚರಣೆಯನ್ನು ಇವತ್ತು ಮಾಡ್ತು. CRPFನವರು ಅವರ ಜೊತೆಗಿದ್ದರು. ದಟ್ಟ ಕಾಡಿನಲ್ಲಿ ಅಡಗಿ ಕೂತ್ಕೊಂಡಿದ್ದರು ಭಯೋತ್ಪಾದಕರು, ಒಂದು ಟೆಂಟ್ ರೀತಿಯಲ್ಲಿ ಕಟ್ಕೊಂಡು. ಹಾಶಿಮ್ ಮೂಸಾ ಪಾಕಿಸ್ತಾನಿ ಆತ, ಇನ್ನಿಬ್ಬರು ಯಾಸಿರ್ ಮತ್ತು ಅಬು ಹಮ್ಜಾ, ಇಷ್ಟು ಜನ, 3 ಜನ ಭಯೋತ್ಪಾದಕರನ್ನು ಹೊಡೆದು ಹಾಕಲಾಯಿತು. ಹಾಶಿಮ್ ಮೂಸಾ, ಅವನ ಹೆಸರು ಸುಲೇಮಾನ್ ಮಾಸ್ಟರ್ ಅಂತ, ಸುಲೇಮಾನ್ ಅಂತ ಕೂಡ, ಪಾಕಿಸ್ತಾನದವನು. ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕ ಸಂಘಟನೆಯ ಕಮಾಂಡರು. ಭಯೋತ್ಪಾದಕ ಸಂಘಟನೆಯನ್ನು ಸೇರಿಕೊಳ್ಳೋದಕ್ಕಿಂತ ಮುಂಚೆ ಪಾಕಿಸ್ತಾನಿ ಸೇನೆಯಲ್ಲಿ ಕಮಾಂಡೋ ಆಗಿದ್ದ ಈತ. ಪಾಕಿಸ್ತಾನದ ಸೇನೆಗೂ ಭಯೋತ್ಪಾದಕ ಸಂಘಟನೆಗಳಿಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಸೇನೆಗೆ ತಿಂಗಳ ಸಂಬಳ ಬರುತ್ತೆ, ಇವ್ರಿಗೆ ಬೇರೆ ಏನೋ ಕೊಡ್ತಿರ್ತಾರೆ ಅಷ್ಟೇ. ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕಮಾಂಡೋ ಆಗಿದ್ದ. 2023 ಸೆಪ್ಟೆಂಬರ್ನಲ್ಲೇ ಗಡಿ ನುಸುಳಿಕೊಂಡು ಭಾರತದೊಳಗೆ ಬಂದಿದ್ದ. ಪಹಲ್ಗಾಮ್ ದಾಳಿಗೆ ಮಾಸ್ಟರ್ ಮೈಂಡ್ ಈತ, ಸಂಚು ರೂಪಿಸಿದವನು. 26 ಅಮಾಯಕರ ಹತ್ಯೆಗೆ ಮೂಲ ಕಾರಣಕರ್ತಾನೇ ಇವನು.